ರಾಜಾಧಿರಾಜ ರಾಜ ಮಾರ್ತಾಂಡ ರಾಜ ನನ್ನ ರಾಜ ಬಯಸದೆ ಬಂದ ಭಾಗ್ಯ ತವರಿನ ಸಿರಿ ಹೊಸ ಬೆಳಕು ಗಡಗಡ ವಂಶದ ಹಿರಿಯ ಶ್ರೀ 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 ರಾಜೇಂದ್ರ ಗಡಗಡರವರು ಹಾಗೂ ಸುತ ಶ್ರೀ 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 ಸುರೇಂದ್ರ ಗಡಗಡರವರಿಗೂ ಸ್ವಾಗತ ಸ್ವಾಗತ ಸುಸ್ವಾಗತ. ನಿಮ್ಮನ್ನು ಸ್ವಾಗತಿಸಲು ಒಂದು ಮನೋರಂಜನಾ ನೃತ್ಯವನ್ನ ಏರ್ಪಡಿಸಿದ್ದೇವೆ. ನೀವು ಮಾಡ್ತೀರಿ? ಇಲ್ಲ ಇಲ್ಲ, ಅದಕ್ಕೆ ಅಂತಾನೆ ಬೇರೆ ಜನ ಇದ್ದಾರೆ, ಅಲ್ಲಿ ನೋಡಿ ಆನಂದಿಸಿ. ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ ತಾಕಿತ ತರಿಕಿತ ಎನ್ನುತ್ತಿದೆ ಈ ಹೃದಯ ಮೃದಂಗ ಸುಂದರ ಮಾನಸ ಸರೋವರದಲ್ಲಿ ಪ್ರೇಮ ತರಂಗ ಈ ಕಣ್ಣಿನ ಕವನ ಓದೋ ಹುಡುಗ. ರಾಜಮಾತೆ ರಂಗಮ್ಮ, ನಿಮ್ಮದು ಗಂಡುಗಲಿ ವಂಶ, ನಮ್ಮದು ಗಡಗಡ ವಂಶ. ನನಗೆ ನಿಮ್ಮ ತಾತ ಮುತ್ತಾತಂದರ ಪರಿಚಯ ಬಹಳ ಚೆನ್ನಾಗಿ ಇತ್ತು. ನೀವು ಒಂದ್ ಕಾಲದಲ್ಲಿ ನಮ್ಮ ಹಾಗೆ ಬಾಳಿ ಬದುಕಿದವ್ರಂತೆ. ಹೌದು, ವಜ್ರ ವೈಢೂರ್ಯ ಪಚ್ಚೆ ಮುತ್ತು ಲಕ್ಷ್ಮಣ ಲಸ್ತಲ್ಲಿ ಲಾಶಿ ಲಾಶಿ ಹಾಕೊಂಡು ಮಾಲ್ತಾ ಇದ್ವಿ. ಓ, ಮಾರಿ ಮಾರಿ ಹಿಂಗಾಗ್ಬಿಟ್ಟಿದ್ದೀರೇನು? ನಿಮ್ಮ ಮಗ ಯಾಕೆ ಇಷ್ಟೊಂದು ತಲಲೆ? ತಲೆಲೆ? ನನ್ಗಿರೋದು ಒಂದೇ ತಲೆ. ನಾನು ಈ ತಲೆ ಎಲ್ಲ ಹೇಳಿದ್ದು, ತಲಲೆ. ಅವ್ರು ಹೇಳಿದ್ದು ನೀವು ದೊಡ್ಡ ತರಲೆ ಅಂತ. ಅವನು ಹುಟ್ಟಿದ ಬಿದಿಂದಲೂ ಹೀಗೆ, ಹುಟ್ಟಿದ ತಕ್ಷಣ ಸೂಲಗಿತ್ತಿಯ ಸೆರಗನ್ನೇ ಎಳೆದ. ಇವನು ಒಂದು ಮದುವೆ ಮಾಡಿದ್ರೆ ಸರು ಹೋಗ್ತಾರೆ ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ದೀವಿ. ಅಲ್ಲ, ಈ ಹುಡುಗಿರು ಅಲ್ಲಲ್ಲಿ ಮದುವೆ ಮಾಡ್ಕೊಂಡ್ಬಿಟ್ಲೆ ಈ ರಾಜವಂಶ ಬೆಳೆಯೋದಾದ್ರೂ ಹೇಗೆ? ಬಹಳ ಸರಿಯಾಗಿ ಹೇಳಿದ್ರಿ. ಅದಕ್ಕೆ ನಾನು ನಮ್ಮ ಹುಡುಗನಿಗೆ ಕಡ್ಡಿ ತುಂಡು ಮಾಡಿದಾಗ ಹೇಳಿದೆ, ನೀನೇನಾದ್ರೂ ಮದುವೆ ಆಗಬೇಕು ಅಂತಿದ್ರೆ ಪಾಳೆಗಾರ ವಂಶದ ಹುಡುಗಿನೇ ಮದುವೆ ಮಾಡ್ಕೋಬೇಕು ಅಂತ. ಬಹಳ ಜನ ಹುಡುಗಿರನ್ನು ತೋರ್ಸಕ್ ಬಂದ್ರು, ಆದ್ರೆ ಅವ್ ಯಾರು ಒರಿಜಿನಲ್ ಪಾಳೆಗಾರರಲ್ಲ. ಎಲ್ಲರೂ ಅಲ್ಲಲ್ಲೇ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡಿಕೊಂಡು ಮೂಲ ವಂಶನೇ ಎಕ್ಕುಟ್ಟೋಗಿದೆ. ಅದಕ್ಕೆ ನಾನು ಮದುವೆ ಆಗೋ ಹುಡುಗಿ ಪಾಳೆಗಾರರ ವಂಶದೊಳೆ ಆಗಿರ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ನಿಮ್ದೇನೋ ಲಂಗಮ್ಮ ಮ್ಯಾರೇಜ್ ಬ್ಯೂರೋ ಇದೆಯಂತಲ್ಲ? ಲಂಗಮ್ಮ ಅಲ್ಲ, ಲಂಗಮ್ಮ. ಅಯ್ಯೋ, ನಾನು ಅದೇ ಹೇಳಿದ್ದು, ಲಂಗಮ್ಮ. ತಲಲೆ ಮುಂಡೆದು. ನಾನು ಎಷ್ಟೋ ಮದುವೆಗಳನ್ನ ಮಾಡಿಸಿದ್ದೀನಿ, ಆದ್ರೆ ರಾಜವಂಶದವರನ್ನ ಮದುವೆ ಮಾಡಿಸಿರ್ಲಿಲ್ಲ. ಇದೋ ಒಂದು ನಡ್ ಹೋಗ್ಲಿ ಬಿಡಿ. ನೋಡಿ ನನಗೆ ಯಾಕೋ ನಿಮ್ ಹೆಸರು ಹೇಳಕ್ಕೆ ತುಂಬಾ ಸಂಕೋಚ ಆಗ್ತಾ ಇದೆ. ನೋಡಿ ಇವ್ರೆ ಆಂಟಿ, ನನಗೆ ಸೂಕ್ತವಾಗಿರುವಂತ ಒಂದು ಹುಡುಗಿನ ತೋರಿಸಿ ಒಂದೇ ವಾರದಲ್ಲಿ ತಾಳಿ ಕಟ್ಬಿಡ್ತೀನಿ. ತುಂಬಾ ಆತರ ಪಡ್ತಾ ಇದ್ದಾನೆ. ಈ ವಯಸ್ಸೇ ಅಂತಹದ್ದಲ್ವೇ? ನೋಡಿ, ನಮ್ಮನೆಗೆ ಸೊಸೆಯಾಗಿ ಬರೋಳು ರೂಪವಂತೆ, ಗುಣವಂತೆ, ಶೀಲವಂತೆ, ಆಚಾರವಂತೆ, ವಿಚಾರವಂತೆ, ಅದೃಷ್ಟವಂತೆ ಆಗಿರಬೇಕು. ಇಷ್ಟೊಂದು ಒಂದೇ ಇರೋ ಹುಡುಗಿ ಬೇಕು ಅಂದ್ರೆ ತುಂಬಾನೇ ಕಷ್ಟ ಇದೆ. ನೀವೇ ನಮಗೆ ಉಚಿತವಾಗಿ ಹುಡುಗಿನ ಹುಡುಕ್ ಕೊಡ್ಬೇಕಾಗಿಲ್ಲ. ನಾವೇ ನಿಮಗೆ 3 ಲಕ್ಷ ರೂಪಾಯಿ ಕೊಡ್ತೀವಿ. 3 ತಿಂಗಳು ಈ ಮನೆಯಲ್ಲೇ ಇರ್ತೀವಿ. ಅಕಸ್ಮಾತ್ ನೀವು ನಮಗೆ ಸರಿಯಾದ ಹುಡುಗಿನ ಹುಡುಕ್ ಕೊಟ್ರೆ ಇನ್ನೂ ಒಂದಿಷ್ಟು ದುಡ್ಡು ಕೊಟ್ಟು ಆ ಹುಡುಗಿನ ಕರ್ಕೊಂಡು ಹೋಗ್ತೀವಿ. ಅಕಸ್ಮಾತ್ ನೀವು ಸರಿಯಾದ ಹುಡುಗಿನ ಹುಡುಕ್ ಕೊಡ್ಲಿಲ್ಲ ಅಂದ್ರೆ ಆ ಕೊಟ್ಟಿರೋ 3 ಲಕ್ಷನ ನೀವು ನಮಗೆ ವಾಪಸ್ ಕೊಡ್ಬೇಕು. ಈಗ ಅಡ್ವಾನ್ಸ್ 1 ಲಕ್ಷ ಕೊಡ್ತಾ ಇದ್ದೀನಿ, ತಗೊಳ್ಳಿ. ಹಬಿ, ಈ ಮನೇಲಿ ನಾನು ಒಬ್ಳು ಇದ್ದೀನಿ. ನನ್ನ ಪರ್ಮಿಷನ್ ಇಲ್ಲದೆ ಇಂಥ ಕೆಲಸ ಎಲ್ಲ ನೀವು ಹೇಗೆ ಮಾಡ್ತೀರಾ? ಅದು ಅವ್ರು 3 ಲಕ್ಷ ಕೊಟ್ಟಾಗ ನಿಮ್ಗೂ ಸ್ವಲ್ಪ ಕೊಡೋದಾಗುತ್ತೆ. ಒಂದು 10% ಕೊಡ್ತೀನಿ. 10%? ಯು ಮೀನ್ 30,000? ಅಯ್ಯ, 10 ಸಲ ಬ್ಯೂಟಿ ಪಾರ್ಲರ್ಗೆ ಹೋಗ್ಬೋದು. ನಾನು ಹುಡುಗಿ ಹುಡುಕ್ತೀನಿ. ಇಷ್ಟೇನಾ? ಇನ್ನು ಸಾಕಷ್ಟು ಖಾದ್ಯಗಳನ್ನ ಮಾಡಿ ಬಡಿಸ್ಬೇಕಾಗುತ್ತೆ. ನಮ್ಮ ಅಪ್ಪಾಜಿ ಅವ್ರಿಗೆ ಹೊಟ್ಟೆ ತುಂಬಾ ಊಟ ಮಾಡಿ ಅಭ್ಯಾಸ, ಅವ್ರನ್ನ ನೋಡಿ ನಾನು ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಪ್ರತಿನಿತ್ಯ ನನಗೆ ಪಂಚಭಕ್ಷ ಪರಮಾನ್ನ ಇರಲೇಬೇಕು. ದಿನ ಒಂದು 4 ಸಿಹಿ 4 ಖಾರ ಭಕ್ಷ್ಯ ಇಲ್ಲದೆ ಹೋದ್ರೆ ಅದನ್ನ ಯಾರು ಊಟ ಅಂತಾರ? ಏನೋ ಪೊದ್ದು ಇವ್ರು ಹೀಗೆ ಮಾತಾಡ್ತಾ ಇದ್ದಾರೆ. ಇವ್ರು ಕೇಳ್ತಾರೆ ಅಂತ ತಂದು ಬಡಿಯಕ್ ಆಗುತ್ತೇನೆ? 3 ಲಕ್ಷ ರೂಪಾಯಿ ಕರಾರಾಗಿದೆ, ಜ್ಞಾಪಕ ಇರಲಿ. ನಮಗೇನು ಇದೇ ಮನೆ ಆಗ್ಬೇಕು ಅಂತ ಏನಿಲ್ಲ.
3 ಲಕ್ಷ ಕೊಟ್ಬಿಡಿ, ನಾವು ಬೇರೆ ಮನೆ ನೋಡ್ಕೋತೀವಿ. 3 ಲಕ್ಷದ ಲಾ ಪಾಯಿಂಟ್ ಹಾಕಿ ನನ್ನ ಕೈ ಕಾಲು ಕಟ್ಬಿಡ್ತಾರಪ್ಪ. ಆಯ್ತು, ನಾಳೆಯಿಂದ ತರಿಸ್ಕೊಡೋದಾಗುತ್ತೆ. ಇವಾಗ ಇದನ್ನ ತಿನ್ನಿ. ನಿಮ್ಮ ಖರ್ಚು ಉಳಿಬೇಕು ಅನ್ನೋದಾದ್ರೆ ಆದಷ್ಟು ಬೇಗ ಒಂದು ಹುಡುಗಿನ ಹುಡ್ಕೋ ಪ್ರಯತ್ನ ಮಾಡಿ. ಮಾಡ್ತೀವಯ್ಯ, ಬೇಗ ತಿನ್ನು. ಮುಂದೆ ಇಟ್ಟು ಯಾಕೆ ಹೊಟ್ಟೆ ಉರಿಸ್ತಾ ಇದ್ಯಾ? ಹಬಿ ಹಬಿ ಮಾಟ್ ಬಿಡಿರ್ ಗುಬಿ. ಬಾಳೆಗಾರ ವಂಶದ ಹುಡುಗಿ ಫೋಟೋ ತಂದಿದ್ದೀನಿ, ಬೇಗ ತಗೊಂಡು ಹೋಗಿ ತೋರಿಸ್ರಿ. ಅನ್ನದಾತ ಸುಖೀ ಭವ. ಊಟ ಏನೋ ಚೆನ್ನಾಗಿತ್ತು, ಆದ್ರೆ ನಾಳೆಯಿಂದ ಖಾದ್ಯಗಳ ಸಂಖ್ಯೆನ ಜಾಸ್ತಿ ಮಾಡ್ಬೇಕು. ಯಾಕೆಂದ್ರೆ ಅರೆ ಹೊಟ್ಟೆಲಿದ್ದು ನಮ್ಗೆ ಅಭ್ಯಾಸ ಇಲ್ಲ. ನಾವೇನಾದ್ರು ರೋಚಿಗೆದ್ರೆ ನಿಮ್ಮನ್ನ ಕೊಚ್ಚ ಹಾಕ್ಬಿಡ್ತೀನಿ. ಪಾಳೆಗಾರ ವಂಶದ ಸುಂದರಿಯರ ಫೋಟೋ ತಂದಿದ್ದೀನಿ. ನೋಡಿ, ನೀವು ಯಾರು ಬೇಕಾದ್ರೂ ಮದುವೆ ಆಗ್ಬೋದು. ನೀವು ನಿಮ್ಮಪ್ಪ ಒಂದು ಆಗ್ಬಿಡಿ. ಈ ಫೋಟೋನ ನಾನು 10ನೇ ಸಲ ನೋಡ್ತಾ ಇದ್ದೀನಿ. ಎಲ್ಲಾದ್ರೂ ಈ ಫೋಟೋಗಳನ್ನೇ ತೋರ್ತಾರೆ ನೋಡಿ. ಸರಿಯಾದ ಸಂಬಂಧ ಇದ್ರೆ ತೋರಿಸಿ, ಇಲ್ದೇ ಹೋದ್ರೆ ನಮ್ಮ 3 ಲಕ್ಷನ ಬಿಸಾಕಿ. ಮಗನೇ, ಪಾಳೆಗಾರರ ವಂಶನೇ ಕಡಿಮೆ ಆಗ್ತಾ ಇದೆ. ಇನ್ನು ಆ ವಂಶದ ಹೆಣ್ಣನ್ನ ಎಲ್ಲೋ ಪತ್ತೆ ಮಾಡೋದು? ಮಾತೋಶ್ರೀ ರಂಗಮ್ಮನವ್ರೆ, ಮದುವೆ ಮಾಡ್ಲಿಲ್ಲ ಅಂದ್ರೆ 3 ಲಕ್ಷ ರೂಪಾಯಿ ನಾವು ವಾಪಸ್ ಕೊಡ್ಬೇಕು. ಅಷ್ಟೇ ಅಲ್ಲ, ಅವರು ತಿಂಡಿ ಊಟ ಅಂತ ಸಿಕ್ಕಾಪಟ್ಟೆ ಖರ್ಚಾಗ್ತಿದೆ. ಏನು ಮಾಡಿ ಅಂತಾನೆ ಗೊತ್ತಾಗ್ತಾ ಇಲ್ವೇ? ಅಣ್ಣಯ್ಯ ಅಣ್ಣಯ್ಯ, ಏನಮ್ಮ? ಮೇಲೆ ರೂಮಲ್ಲಿ ಆ ಅಪ್ಪ ಮಗ ಏನೋ ಗುಸುಗುಸು ಅಂತ ಮಾತಾಡ್ತಾ ಇದ್ದಾರೆ. ಒಳ್ಳೆ ಮನೆ ಸಿಕ್ಕಿದೆ. ಹಾಯ 3 ತಿಂಗಳು ಕಾಲ ಕಳೆದು ಕೊಟ್ಟಿರೋ 3 ಲಕ್ಷನ ವಾಪಸ್ ಇಸ್ಕೊಂಡು ಬೇರೆ ಮನೆಗೆ ಹೊರಟೋಗೋಣ. ನಾವು ಹುಡುಗಿನ ಒಪ್ಕೋಬೇಡ. ಅಪ್ಪ, ನಂಗೂ ವಯಸ್ಸಾಗ್ತಿದೆ, ಆಸೆ ಜಾಸ್ತಿ ಆಗ್ತಿದೆ. ಬೇಗ ಮದುವೆ ಮಾಡಿಸೋ. ಟೈಮ್ ಪಾಸ್ ಮಾಡಕ್ಕೆ ಇಂಥ ಒಳ್ಳೆ ಕಾಲಾವಕಾಶ ಸಿಕ್ಕಿರ್ಬೇಕಾದ್ರೆ ಮದುವೆ ಅಂತೆ ಮದುವೆ. ಮುಂದಿನ ಮನೆಗೆ ಹೋಗ್ತೀವಲ್ಲ, ಅಲ್ಲಿ ನೋಡ್ಕೊಳ್ಳೋಣ. ಪಾಂಡುರಂಗ ಗಂಡುಗಲಿ, ನನ್ನ ಹೆಸರಿಗೆ ಲಂಗ ತೋರಿಸಿದ್ಮೇಲೆ ಇನ್ನು ಕೊಂಡುಗಲಿ ಅಂದ್ ಏನು ಬಂತು? ಅದು ಏನು ಅಂತ ಹೇಳಿ. ವಿಚಾರಿಸಕ್ ಹೋಗಿದ್ದೆಲ್ಲ ವಿಚಾರಿಸ್ಕೊಂಡು ಬಂದೇನೋ? ಮದ್ದೂರಿಗೆ ಹೋಗಿದ್ದು ಆಯ್ತು, ಸುತ್ತಮುತ್ತ ಹಳ್ಳಿಲಿ ವಿಚಾರಿಸಿದ್ದು ಆಯ್ತು, ಕೋಟೆ ಕೊತ್ತು ಎಲ್ಲ ಇದೆ. ಇವ್ರ ಹೆಸರು ಕರೆಕ್ಟು. ಆದ್ರೆ ಇವರ ತಾತ ಮುತ್ತಾತನ ಕಾಲದವ್ರು ಯಾರು ಪಾಳೆಗಾರ ಆಗಿದ್ರಂತೆ. ಆದ್ರೆ ಈಗ ಆ ವಂಶನೇ ಇಲ್ಲ. ಇವ್ರು ಹೇಳೋ ಹಾಗೆ 300 ಎಕರೆ ಜಮೀನು ಇಲ್ಲ, ಬರೀ 30 ಎಕರೆ ಜಮೀನಿದೆ. ಗೋಮಾಳ ಜಮೀನು. ರಿಯಲಿ? ಅವ್ರು ಇವ್ರ ಮನೆ ಸೇರ್ಕೊಳ್ಳೋದು, ಹುಡುಗಿನ ಹುಡುಕಿ ಕೊಡಿ ಅಂತ 3 ಲಕ್ಷ ಕೊಡೋದು, ಬೇಕು ಬೇಕು ಅಂತಾನೆ ಆ ಹುಡುಗಿ ಬೇಡ ಅಂತ 3 ಲಕ್ಷ ವಾಪಸ್ ಕಿತ್ಕೊಂಡು ಹೋಗೋದು. ಎಲ್ಲ ಕಡೆ ಹೀಗೆ ಮಾಡಿದ್ರಂತೆ. ಪಾಂಡುರಂಗ, ಹೀಗೆ ಮಾಡೋದ್ರಿಂದ ಅವ್ರಿಗಾದ ಪ್ರಯೋಜನ ಏನೋ? 3 ತಿಂಗಳು ಖರ್ಚಿಲ್ದೆ ಊಟ ವಸತಿ ನಡೆಯುತ್ತಲ್ಲೋ, ಇದು ಅವ್ರ ಪ್ಲಾನು. ಹುಡುಕೊಡದೆ ಹೋದ್ರೆ 3 ಲಕ್ಷ ರೂಪಾಯಿ ವಾಪಸ್ ಕೊಡಬೇಕಾ? ನಾನೆಲ್ಲ ಕೊಡ್ತೀನಿ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಪಾಂಡುರಂಗ, ಇತ್ತೀಚೆಗೆ ಬೆಂಗಳೂರು ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟಿದೆ ಅಲ್ಲ? ಹೌದೌದು, ಯಾರ್ಯಾರೋ ಬಂದು ಸೇರ್ಕೊಳ್ತಾ ಇದಾರಲ್ಲ, ಅದಕ್ಕೆ ಯದ್ವಾತದ್ವಾ ಬೆಳ್ಕೊಂಡ್ಬಿಟ್ಟಿದೆ. ಬೆಂಗಳೂರಲ್ಲಿ ಕನ್ನಡಿಗರು ಸರಿಸುಮಾರು ಎಷ್ಟು ಜನ ಇದ್ದಾರೆ? ಕೇವಲ 28% ಅಷ್ಟೇ. ತೆಲುಗು, ತಮಿಳು, ಮರಾಠಿ, ಮಲಯಾಳಂ ಇವರೇ ಸೇರ್ಕೊಂಡಿದ್ದಾರೆ. ಕನ್ನಡಿಗರಿಗೆ ಜಾಗನೇ ಇಲ್ಲ. ಹಾಳಾಗ್ ಹೋಗಿ. ಯಾರು ಕನ್ನಡಿಗರೇ? ಅಲ್ಲಪ್ಪ, ಬಂದು ಸೇರ್ಕೊಂಡಿರೋರು. ಹಾಗ ಹೇಳು. ಆ ವಿಷಯ ಬಿಟ್ಟಾಕು. ನನ್ಗೆ ಮದ್ವೆ ಆಗೋದಕ್ಕೆ ಹುಡುಗಿ ಹುಡ್ಕೋದ್ರ ಬಗ್ಗೆ ಏನ್ ಯೋಚನೆ ಮಾಡಿದ್ಯಾ? ಹುಡುಗಿರಿದ್ದಾರೆ, ಆದ್ರೆ ಪಾಳೆಗಾರರ ವಂಶದವರೇ ಬೇಕು ಅಂದ್ರೆ ತುಂಬಾ ಕಷ್ಟ ಆಗತ್ತಪ್ಪ. ಏನ್ ಮಾಡಿ ಪಾಳೆಗಾರರ ವಂಶದಲ್ಲಿ ಉಟ್ಬಿಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಹೌದು, ನಿನ್ಗೆ ಪಾಳೆಗಾರರ ವಂಶದ ಹುಡುಗಿನೇ ಬೇಕೇ? ಹೌದು, ಇದು ನಮ್ ತಂದೆ ಅಪ್ಪಣೆ. ಮದುವೆ ಆಗ್ತಿರೋದು ನೀನು, ನಿನ್ನ ಅಪ್ಪನೋ? ನಾನೇ. ಆದ್ರೆ ಏನ್ ಮಾಡೋದು, ನಮ್ಮ ಅಪ್ಪಾಜಿ ಪಾಳೆಗಾರ ವಂಶದ ಹುಡುಗಿನೇ ಮದುವೆ ಆಗ್ಬೇಕು ಅಂತ ಪಟ್ಟಿಡ್ಕೊಂಡು ಕೂತಿದಾರಲ್ಲ. ಪಾಳೆಗಾರರ ವಂಶದ ಹುಡುಗಿರು ಇದ್ದಾರೆ. ಅವ್ರೀಗ ಕಾಲೇಜ್ ಹೋಗಿ ಬದಲಾವಣೆ ಆಗ್ಬಿಟ್ಟಿದ್ದಾರೆ. ಮಾಡೋ ಡ್ರೆಸ್ ಎಲ್ಲ ಹಾಕೊಳ್ತಾರೆ. ರಾಜವಂಶದ ಹುಡುಗಿರು ಅಂತ ಅನ್ಸೋದೇ ಇಲ್ಲ. ಇಂಥದ್ನೆಲ್ಲ ನಿಮ್ಮ ಅಪ್ಪ ಅರ್ಥ ಮಾಡ್ಕೊಳ್ಬೇಕು. ನನಗ್ ಗೊತ್ತಿದೆ, ಆದ್ರೆ ನಮ್ಮ ಅಪ್ಪ ಒಪ್ತಾ ಇಲ್ವೇ. ರಾಜರ ವಂಶ ಟೈಪಲ್ಲೇ ಹುಡುಗಿರು ಇರ್ಬೇಕು ಅಂತ ಹೇಳ್ತಾ ಇದಾರಲ್ಲ. ಮದ್ವೆ ಆಗ್ತಿರೋ ನೀನು, ನಿನ್ ಹುಡುಗಿ ಮಹಾರಾಣಿ ತರ ಡ್ರೆಸ್ ಹಾಕೊಂಡಿರ್ಬೇಕು ಅಂತ ಏನಾದ್ರು ಇದೆಯಾ? ನನಗಿಲ್ಲ, ಆದ್ರೆ ನಮ್ಮ ಅಪ್ಪಂಗಿದೆ. ಸರಿ, ಈಗ ನಾನು ಯಾರನ್ನು ತೋರಿಸಿದ್ರು ನಿಮ್ ಮದ್ವೆ ಆಗ್ತೀಯಾ? ಹಾಗಂತ ಕುರುಪಿನೋ ಎಡಗೈ ಇಲ್ದೆ ಇರೋಳ್ನೋ ತಂದು ಕಟ್ಟಾಕ್ಬಿಟ್ರೆ ಆಮೇಲೆ ನಂಗೆ ಕಷ್ಟ ಆಗಲ್ವಾ? ಸುಂದರವಂತೆ, ಶೀಲವಂತೆ, ಗುಣವಂತೆ, ಸಂಸಾರವಂತೆ ಏನಾದ್ರೂ ಸಿಕ್ಕಿದ್ರೆ ಸಂತೆಯಲ್ಲಿ ನಮ್ಮ ಕಂತೆಯನ್ನ ಒಗೆದಂತೆ. ಸರಿ ಬಿಡು, 12 ಒಂತೆ ಇರೋಳ್ನ, ಇನ್ನು ಕಂತೆ ಒಗಿದೆ ಇರೋಳ್ನ ತಂದು ಕೊಡ್ತೀನಿ. ನನ್ನ ಮೀಸೆ ಕೈ ಹಾಕಿದ್ರೆ ನಿನ್ ಮೀಸೆನ ಒಳಿಸ್ಬಿಡ್ತೀನಿ.
ಸುರೇಂದ್ರ ಗಡ ಗಡ ಸೇರ್ಸ್ಕೊಳ್ಳಿ. ಸುರೇಂದ್ರ ಗಡಗಡ, ನಾನು ಒಬ್ರ ಹತ್ರ ರಿಯಲ್ ಎಸ್ಟೇಟ್ ವ್ಯವಹಾರ ಮಾತಾಡೋದಿದೆ, ಮಾತಾಡ್ಕೊಂಡ್ ಬರ್ತೀನಿ, ನೀನ್ ಇಲ್ಲೇ ಇರುವ. ಬೇಗ ಬಂದ್ಬಿಡಿ, ನಾನ್ ದಾರಿ ತಪ್ಪಿಸ್ಕೊಂಡ್ಬಿಟ್ರೆ ಕಷ್ಟ. ನೀನೆಲ್ಲಪ್ಪ ದಾರಿ ತಪ್ತೀಯ, ಬೇರೆಯವ್ರ ದಾರಿ ತಪ್ಪಿಸ್ತೀಯ. ಹುಷಾರಾಗಿರು, ಬೀದಿ ನಾಯಿಗಳು ಬಂದು ಬಾಯಿ ಹಾಕ್ಬಿಟ್ಟಾತು. ನೀನು ಶಾಲಿನಿ ಅಲ್ವಾ? ಹೌದು, ನೀವು ಪಾಂಡ್ರಂಗ ಅಲ್ವಾ? ಹೌದೌದು. ಹೇಗಿದ್ದಾರೆ ನಿಮ್ಮಪ್ಪ? ಚೆನ್ನಾಗಿದ್ದಾರೆ. ಅದ್ಯಾರು, ರಾಜ್ಕುಮಾರನ? ಅವನು ರಾಜ್ಕುಮಾರ ಅಲ್ಲ, ಪಾಳೆಗಾರನ್ ಮಗ. ಹೌದಾ, ನೋಡಕ್ ಚೆನ್ನಾಗಿದ್ದಾರೆ ಅನ್ನಿಸ್ತು. ನಿನ್ಗೆ ಒಪ್ಗೆನಾ? ಒಪ್ಗೆ, ಆದ್ರೆ ಅವ್ರು ಒಪ್ಕೋಬೇಕಲ್ವಾ? ನೀನ್ ಹ್ಞೂ ಅನ್ನು, ಅವನು ಒಪ್ಸೋ ಜವಾಬ್ದಾರಿ ನಂದು. ಬೇಡಪ್ಪ, ಆಮೇಲೆ ಅವ್ರ ವರದಕ್ಷಿಣೆ ಅಂತ ಕೇಳಿದ್ರೆ ನಮ್ಮ ಅಪ್ಪನ ಹತ್ರ ಕೊಡಕ್ ದುಡ್ಡಿಲ್ಲ. ನೀನು ಒಪ್ಪಿದ್ರೆ ಸಾಕು, ವರದಕ್ಷಿಣೆ ಇಲ್ದೆ ನಾನು ಮದುವೆ ಮಾಡಿಸ್ತೀನಿ. ಹೌದಾ, ಅದೇಗೆ? ನೀನೀಗ ಹೊರಡು, ನಿಮ್ಮ ಅಪ್ಪನ ಹತ್ರ ಬಂದು ನಾನು ಮಾತಾಡ್ತೀನಿ. ಹುಡುಗನ ಇನ್ನೊಂದ್ಸಲ ನೋಡು. ಹ್ಞೂನಾ? ಹೋಗಿ ಅಂಕಲ್. ಅಲ್ಲ, ಈ ಕಾಲೇಜ್ ಹುಡುಗಿರು ತುಂಬಾ ಸುಂದರವಾಗಿರ್ತಾರೆ ಅಂತ ಕೇಳಿದೀನಿ. ಅವ್ರನ್ನೇ ಯಾರನ್ನಾದ್ರೂ ಒಬ್ರನ್ನ ತಗ್ಲಾಕಕ್ ಆಗಲ್ವೇ? ಆದ್ರೆ ಅವ್ರದ್ದು ರಾಜವಂಶ ಅಲ್ವೇ? ಇದು ಒಳ್ಳೆ ಪೀಕ್ಲಾಟಕ್ ಬಂತಲ್ಲ, ನನ್ ಕೈ ತಡ್ಕೊಳಕ್ ಆಗ್ತಿಲ್ಲ. ನೀವೇ ಯಾರನ್ನಾರು ನೋಡಿ ತಗ್ಲಾಕ್ ಬಿಡಿ, ನಮ್ಮ ಅಪ್ಪನ್ನ ನಾನು ಒಪ್ಪಿಸ್ಕೊತೀನಿ. ಸರಿ ಬಿಡಿ, ಬನ್ನಿ. ರಾಜವಂಶದವರನ್ನೇ ಮದುವೆ ಆಗ್ತಾಳೆ. ಆದ್ರೆ ನನ್ ರಾಜವಂಶದವ್ರು ಅಲ್ವಲ್ಲ. ಮಾಡಿದ್ಲಾಯ್ತು ಬಿಡು. ಫಾರ್ಚೂನ್ಸ್ ಇದೆ ಶಾಲಿನಿ, ನೀನ್ ಯಾಕೆ ತಲೆ ಕೆಡ್ಸ್ಕೊತಾ ಇದ್ಯಾ? ನಾನ್ ನಿನಗೆ ಗೈಡೆನ್ಸ್ ಕೊಡ್ತೀನಿ. ಜಾಜಿಯವ್ರೇ, ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ. ಪದ್ದು ಶಾಲಿನಿನ ಕರ್ಸಿರೋದು ಸುರೇಂದ್ರ ಗಡಗಡ ಅವ್ರ ಜೊತೆ ಮದ್ವೆ ಮಾಡ್ಸೋದಕ್ಕೆ. ಶಾಲಿನಿ ಅವರೇ, ನಿಮ್ ತರಾನೇ ಇರೋ ಅಕ್ಕನೋ ತಂಗಿನೋ ಯಾರು ಇದ್ದಾರಾ? ನಮ್ಮಪ್ಪ ನಾನು ಒಬ್ಳೇ ಮಗಳು. ಶಾಲಿನಿ, ಈ ಬ್ಯಾಟ್ರಿ ವೈರ್ನ ಇಟ್ಕೋ, ನಾನು ಹೇಳ್ದಂಗ್ ಮಾಡು. ಯಾಕೆ ಅಂಕಲ್? ಇಷ್ಟ ಆಗತ್ತೆ. ಇದರಿಂದ ನನಗೇನು ತೊಂದ್ರೆ ಇಲ್ಲ ತಾನೆ? ನಿನಗೇನು ತೊಂದ್ರೆ ಆಗಲ್ಲ. ನಿನ್ನ ಮುಟ್ಟೋರಿಗೆ ನಿನ್ನ ಮನಸ್ಸಿನ ಫೀಲಿಂಗ್ ಏನು ಅಂತ ಅರ್ಥ ಆಗತ್ತೆ. ಯಾಕೆ ಕೆಳಗಡೆ ಬಿದ್ಬಿಟ್ರೆ? ಹೇಳಿ ಹೇಳಿ ಹೇಳಿ. ಅಯ್ಯೋ, ಗಡ 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 ಗಡ. ಆ ಹುಡುಗಿ ನನ್ ಬಂದು ಟಚ್ ಮಾಡ್ತಿದ್ದಂಗೆ ನಂಗೆ ಕರೆಂಟ್ ಹೊಡೆದಂಗ ಆಗೋಯ್ತು. ಇಂಥದ್ದೆಲ್ಲ ಸಿನಿಮಾ ಕಾದಂಬರಿಯಲ್ಲಿ ಸಾಧ್ಯ, ಇದು ನಿಜವಾಗ್ಲೂ ಆಗತ್ತಾ? ಯಾಕಾಗಲ್ಲ? ಮಗಧೀರ ಸಿನಿಮಾದಲ್ಲಿ ಹೀರೋಗೆ ಹೀರೋಯಿನ್ ಟಚ್ ಮಾಡಿದಾಗ ಹಿಂಗೆ ತಾನೇ ಆಗೋದು. ಹಾಗಾದ್ರೆ ನಿಮ್ಗೆ ಅವಳ ಮೇಲೆ ಲವ್ ಆಗಿದೆ ಅಂತ ಅರ್ಥ? ಸಾಧ್ಯನೇ ಇಲ್ಲ, ಇವತ್ತೇ ನಾನು ಅವಳನ್ನ ನೋಡ್ತಾ ಇರೋದು. ಮತ್ತೆ ಲವ್ ಇಲ್ಲ ಅಂದ್ಮೇಲೆ ಶಾಕ್ ಯಾಕೆ ಹೊಡಿತು? ಯಾವನಿಗೆ ಗೊತ್ತು, ಅದ್ ಎಷ್ಟು ರಕ್ತ ಹೀರ್ಕೊಂಡ್ಬಿಟ್ಲೋ ಏನೋ. ಬಂದ್ಲು ಬಂದ್ಲು ಬಂದ್ಲು, ನಾ ಇಲ್ಲೇ ಚೆಕ್ ಮಾಡ್ತಾ ಇರ್ತೀನಿ. ಇದು ಹಾಗೆ ಆಯ್ತಾ? ಪ್ರಮಾಣವಾಗ್ಲೂ ಹಾಗೆ ಆಯ್ತು. ಅಲ್ಲ, ನೀನ್ ಮುಟ್ಟಾಗ ನಂಗೇನು ಆಗ್ತಿಲ್ಲ, ಆ ಹುಡುಗಿ ಮುಟ್ಟಾಗ ಯಾಕೆ ಶಾಕ್ ಹೊಡಿತಾ ಇದೆ? ಅವಳು ಬರ್ತಿದ್ದಾಗೆ ನೀನೆ ಮುಟ್ಬಿಡು, ಆಗ್ಲೂ ಶಾಕ್ ಹೊಡೆದ್ರೆ ಇದ್ರಲ್ಲಿ ಏನೋ ಇದೆ ಅಂತ ಅರ್ಥ. ಬರ್ರಿ ಅವಳು ಬಂದು ನನ್ನ ಮುಟ್ಟಕ್ ಮುಂಚೆ ನಾನೇ ಅವಳನ್ನ ಸರಿಯಾಗಿ ಮುಟ್ಬಿಡ್ತೀನಿ. ಚೆಕ್ ಮಾಡ್ತಾ ಇರ್ತೀನಿ. ಎಕ್ಸ್ಕ್ಯೂಸ್ ಮೀ, ನೀವು ತುಂಬಾ ಚೆನ್ನಾಗಿ ಜಾಗ್ ಮಾಡ್ತೀರಾ. ನಿಂತಲ್ಲೇ ಚೆನ್ನಾಗಿ ಜಾಗ್ ಮಾಡ್ತೀರಾ. ಥ್ಯಾಂಕ್ ಯು. ಗಡಗಡ ಗಡಗಡ, ಸುರೇಂದ್ರ ಗಡಗಡ, ಈಗಲೂ ಕರೆಂಟ್ ಶಾಕ್ ಹೊಡಿತಾ? ಪ್ರಮಾಣವಾಗ್ಲು ಅಲ್ಲ, ಅವಳು ಒಂದು ಬೆರಳಲ್ಲಿ ಮುಟ್ಟಿದಾಗ ಅಷ್ಟೊಂದು ಶಾಕ್ ಹೊಡಿಲಿಲ್ಲ. ನಾನಾಗೆ ಅವಳು ಕೈ ಮುಟ್ಟಿದಾಗ ಡೈರೆಕ್ಟ್ ಟ್ರಾನ್ಸ್ಫಾರ್ಮರ್ಗೆ ಕೈ ಹಾಕ್ದಂಗ ಆಯ್ತು. ಹಾಗಾದ್ರೆ ಇದ್ರ ಹಿಂದೆ ಏನೋ ಒಂದು ಕತೆ ಒಡಗಿದೆ, ಶಾಸ್ತ್ರಿಗಳನ್ನ ಕೇಳಲೇಬೇಕು. ಶಾಕ್ ಹೊಡೆದ್ರು ಯಾಕೆ ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆ? ಇದು ಪ್ರೀತಿಯ ಒಂದು ಮೊದಲು. ಮದುವೆ ಆದ ನಂತರ ಹಂತ ಹಂತವಾಗಿ ಕರೆಂಟ್ ಹೊಡೆಯೋದು ಕಡಿಮೆ ಆಗತ್ತೆ. ಇದ್ರ ಹಿಂದೆ ಯಾವುದೋ ಒಂದು ಕತೆ ಇರಬೇಕು. ಪುನರ್ಜನ್ಮ. ಹೌದೌದು, ಪುನರ್ಜನ್ಮದಲ್ಲಿ ಏನಾದ್ರೂ ಒಂದು ಕನೆಕ್ಷನ್ ಇರ್ಲೇಬೇಕು. ಆ ಪುನರ್ಜನ್ಮದ ಶಾಸ್ತ್ರಿಗಳನ್ನ ಕರ್ಸಮ್ಮ. ಪುನರ್ಜನ್ಮಕ್ಕೂ ಶಾಸ್ತ್ರಿಗಳಿರ್ತಾರೆ. ಹಿಂದಿನ ಜನ್ಮ, ಈಗಿನ ಜನ್ಮ, ಮುಂದಿನ ಜನ್ಮ, ಹೀಗೆ ಒಂದೊಂದು ಜನ್ಮಕ್ಕೂ ಒಬ್ಬೊಬ್ಬ ಶಾಸ್ತ್ರಿಗಳಿರ್ತಾರೆ. ಅವ್ರನ್ನ ಕರೆಸ್ತೀನಿ, ಅದ್ ನಿಮ್ಗೆ ಗೊತ್ತಾಗತ್ತೆ. ಪುನರ್ಜನ್ಮ ಶಾಸ್ತ್ರಿಗಳೇ,
ಈಗ ನಿಮ್ಗೆ ಏನು ಅನ್ನಿಸ್ತಾ ಇದೆ? ಇದು ಸಾಮಾನ್ಯವಾದ ಕೈಯಲ್ಲ, ಎಲ್ಲ ಬೆರಳಿನಲ್ಲೂ ಶಂಖ ಚಕ್ರಗಳು ರಾರಾಜಿಸ್ತಾ ಇವೆ. ಇದು ಜನ್ಮಾಂತರದಿಂದ ಬಂದಂತ ಕೈ. ಇದು ರಾಜವಂಶಕ್ಕೆ ಸೇರಿದ್ದು. ನಿಮ್ಮ ತಂದೆಯ ಹೆಸರು ರಾಜೇಂದ್ರ ಗಡಗಡ ಇರಬಹುದೇ? ಆತ ಮದ್ದೂರು ಕಡೆಯ ರಾಜವಂಶಕ್ಕೆ ಸೇರಿದವನಿರಬಹುದೇ? ಆತನ ಬಳಿ 300 ಎಕರೆ ಜಮೀನಿರಬಹುದೇ? ಆದರೆ ಈಗ ಅದು 30ಕ್ಕೆ ಇಳಿದಿರಬಹುದೇ? ನೀವು ನಮ್ಮ ವಂಶದ ಬಗ್ಗೆ ಹೆಚ್ಚಿಗೆ ಮಾತಾಡೋ ಅಗತ್ಯ ಇಲ್ಲ. ನಿಮಗೆ ಎಲ್ಲ ವಿಷಯ ತಿಳಿದಿದೆ ಅಂತ ನನಗೆ ಗೊತ್ತಾಯ್ತು. ಈ ಸುರೇಂದ್ರ ನನ್ನ ಮಗ, ಅವನ ಬಗ್ಗೆ ಮಾತ್ರ ಮಾತಾಡಿ. ನಿಮ್ಮ ಹುಡುಗನನ್ನು ಆ ಹುಡುಗಿ ಮೆಟ್ಟಿ ಹೋದಾಗ ಇವನಿಗೆ ಶಾಕ್ ಹೊಡಿತು. ಮೆಟ್ಟಿದ್ದಲ್ಲ, ಮುಟ್ಟಿದ್ದು. ಎರಡು ಒಂದೇ. ಅದು ಕಾಲು, ಇದು ಕೈ. ನಮಗೆ ಟಚಿಂಗ್ ಇಂಪಾರ್ಟೆಂಟು. ಹೌದು, ಯಾಕೆ ಹೀಗಾಯ್ತು? ಇದಕ್ಕೆ ಕಾರಣ ಪುನರ್ಜನ್ಮದ ಪ್ರೀತಿಯ ಸಹವಾಸ. ಆ ಜನ್ಮದ ಶಾಕು ಈ ಜನ್ಮದಲ್ಲಿ ಹೊಡಿತಾ ಇದೆ. ಸಾಧ್ಯ? ಈ ಹುಡುಗ ಹೋದ ಜನ್ಮದಲ್ಲಿ ಆ ಹುಡುಗಿ ಜೊತೆ ಪ್ರೀತಿ ಮಾಡಿದ್ದ, ಮದುವೆ ಆಗ್ತೀನಿ ಅಂತ ಪ್ರಾಮಿಸು ಮಾಡಿದ್ದ, ಆದ್ರೆ ಆಗಲಿಲ್ಲ. ಹಾಗಾಗಿ ಆ ಜನ್ಮದ ಶಾಪ ಈ ಜನ್ಮದಲ್ಲಿ ಶಾಕ್ ಆಗಿ ಪರಿವರ್ತನೆಯಾಗಿದೆ. ಏನ್ ಹೇಳ್ತಾ ಇದ್ದೀರಾ ನೀವು? ಅವಳ ಹೆಸರು ಶಾಲಿನಿ. ಆದ್ರೆ ಶಾಲಿನಿ ಅಂತ ಇಟ್ಕೊಳ್ಳೋ ಬದಲು ಶಾಕಿನಿ ಅಂತ ಇಟ್ಕೋಬೇಕಾಗಿತ್ತು. ಮುಟ್ಟಿದ್ರೆ ಅಥವಾ ಹೊಡಿಯುತ್ತೆ. ಅವಳು ಇವನಿಗೋಸ್ಕರ ಕಾಯ್ತಾ ಇದ್ದಾಳೆ. ಇವನೇನಾದ್ರೂ ಅಲ್ಲಿಗೆ ಹೋಗಿ ಅವಳನ್ನ ಮದುವೆ ಆಗಲಿಲ್ಲ ಅಂದ್ರೆ ಅವಳು ಚಿನ್ನದ ಕತ್ತಿಯನ್ನು ತೆಗೆದುಕೊಂಡು ಬಾಯಿಗೆ ಚುಚ್ಚಿಕೊಂಡು ಸತ್ತಿ ಹೋಗುತ್ತಾಳೆ. ನನ್ನ ಮಗನಿಗೋಸ್ಕರ ಅವಳು ಪ್ರಾಣ ಬಿಡುವುದು ಬೇಡ. ಆ ಶಾಲಿನಿಯನ್ನು ಭೇಟಿ ಮಾಡೇ ಬಿಡೋಣ. ನಾವೆಲ್ಲ ಹೋಗಿ ಆ ಹುಡುಗಿಯ ಮನೆಯಲ್ಲಿ ಮಾತಾಡೋಣ. ಅವ್ರಿಗೆ ಮದುವೆಗೆ ಒಪ್ಪಿಗೆ ಇದ್ರೆ ಮದುವೆ ಮಾಡಿಸಿಬಿಡೋಣ. ನಡಿ, ಈಗಲೇ ಹೋಗೋಣ. ಈಗ ಬೇಡ, ಈಗ ರಾಹುಕಾಲದ ಮೇಲೆ ಗುಳಿಕ ಕಾಲ ಬಂದಿದೆ. ರಾಮ, ಒಂದರ ಮೇಲೊಂದು ಬರಲು ಸಾಧ್ಯವೇ? ರಾಜಮಾತೆ ರಂಗಮ್ಮನವರೇ, ಈಗಿನ ಕಾಲದಲ್ಲಿ ಎಲ್ಲವೂ ಸಾಧ್ಯ. ನವಮಿಯ ಮೇಲೆ ದಶಮಿ ಬರುವುದಿಲ್ಲವೇ? ಹಾಗೆ ರಾಹುಕಾಲದ ಮೇಲೆ ಗುಳಿಕ ಕಾಲ ಬಂದಿದೆ. ಏನಾದ್ರೂ ಒಳ್ಳೇದು ಘಟಿಸುವಾಗ ಮಾತ್ರ ಈ ತರ ಅಪರೂಪದ ಗಳಿಗೆಗಳು ಬರುತ್ತದೆ. ನಿಮಗೆ ಅರ್ಥವಾಗಿದ್ರೆ ಖುಷಿಯಾಗಿರಿ, ಇಲ್ಲ ಅಂದ್ರೆ ನಾವು ಬರುತ್ತಿರುವ ಸುದ್ದಿಯನ್ನು ಹುಡುಗಿಯ ಮನೆಗೆ ಮುಟ್ಟಿಸು. ಹಾಗೆ ನನಗೆ 200 ರೂಪಾಯಿ ದಕ್ಷಿಣೆಯನ್ನು ಮುಟ್ಟಿಸು. ರಾಜವಂಶಗಳ ಕೀರ್ತಿ ಪತಾಕೆ ಯುಟಿಲಿಟಿ ಬಿಲ್ಡಿಂಗ್ ನ ಮೇಲೆ ರಾರಾಜಿಸಬೇಕು. ಜೈ ಪುನರ್ಜನ್ಮಾನಂದ. ಹಬಿ, ವಿಷಯ ಗೊತ್ತಾಯ್ತು ತಾನೆ? ಏನ್ ವ್ಯವಸ್ಥೆ ಮಾಡ್ಬೇಕು ಅದನ್ನ ಮಾಡ್ತೀರಾ? ಗೊತ್ತಾಯ್ತು, ಖರ್ಚಿಗೆ ದಾರಿ ಬಂತು. ಬನ್ನಿ ಕೂತ್ಕೊಳ್ಳಿ. ನಮಸ್ಕಾರ, ನಾನು ಶ್ಯಾಮರಾವ್ ಸಿಂಹಗಡ. ನಾನು ಹೇಳ್ತಿದ್ದಲ್ಲ ರಾಜವಂಶದವರು ಅಂತ, ಇವರೇ ಅವರು. ಇವರು ನೋಡಕ್ಕೆ ರಾಜವಂಶದವ್ರ ತರನೇ ಕಾಣ್ತಾ ಇದ್ದಾರೆ. ಹೌದು, ನಾನು ರಾಜೇಂದ್ರ ಗಡಗಡ. ನಾನು ಸುರೇಂದ್ರ ಗಡಗಡ ಗಡಗಡ ಗಡ. ಈ ಸುರೇಂದ್ರ ಗಡಗಡ ನಿಮ್ಮ ಮಗಳು ಶಾಲಿನಿ ಸಿಂಹಗಡನ ಇಷ್ಟಪಟ್ಟಿದ್ದಾನೆ. ಈ ಗಡಗಡ ಆ ಸಿಂಹಗಡನ ಮದುವೆ ಆಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಅಗತ್ಯವಾಗಿ ಮಗಳೇ, ದೀರ್ಘಾಯುಷ್ಮಾನ್. ನೀವು ಮುಟ್ಬೇಡಿ, ಶಾಕ್ ಕೊಡ ಸತ್ತೋಗ್ಬಿಟ್ರೆ ಕಷ್ಟ. ಅಪ್ಪಾಜಿ, ನಂಗೆ ಹುಡುಗಿ ಇಷ್ಟ ಆದ್ಲು. ಮಗಳೇ, ನಿನಗೆ? ಹೋಗಿ ಅಪ್ಪಾಜಿ, ನಾಚಿಕೆ ಆಗ್ತಾ ಇದೆ. ಹುಡುಗಿ ನಾಚಿದಳು ಅಂದ್ಮೇಲೆ ಒಪ್ಪಿಗೆ ಇದೆ ಅಂತ ಆಯ್ತು. ನಿಜ. ನೀವೊಂದು ಕೆಲಸ ಮಾಡಿ, ಪಾಂಡುರಂಗ ಗಂಡುಗಲಿ ಮನೆಗೆ ಬಂದುಬಿಡಿ. ಅಲ್ಲೇ ಕೂತ್ಕೊಂಡು ನಾವು ಮಿಕ್ಕ ವಿಷಯಗಳನ್ನ ಸವಿವರವಾಗಿ ಮಾತಾಡ್ಬಿಡೋಣ. ಅಗತ್ಯವಾಗಿ ಈ ಜೋಡಿ ಪುನರ್ಜನ್ಮದ ಜೋಡಿ. ಇವರಿಬ್ಬರನ್ನ ಬೇರ್ಪಡಿಸೋದಿಕ್ಕೆ ಸರ್ಕಾರದ ಕೈಯಿಂದಲೂ ಸಾಧ್ಯ ಇಲ್ಲ. ಹೇಳಿ ರಾಜಮಾತೆ ರಂಗಮ್ಮನವರೇ. ನಿಮ್ಮ ಮಗನಿಗೆ ಅನುರೂಪವಾದ ಹುಡುಗಿನೇ ಸಿಕ್ತಿದ್ದಾಳೆ. ಆದರೆ ನಮ್ಮಲ್ಲಿ ಒಂದು ಸಂಪ್ರದಾಯವಿದೆ. ಯಾರು ನನ್ನ ಮಗಳನ್ನು ಕತ್ತಿವರಿಸಿಯಲ್ಲಿ ಸೋಲಿಸುತ್ತಾರೋ
ಅವರು ನನ್ನ ಮಗಳನ್ನು ಮದುವೆಯಾಗಬಹುದು. ಪ್ರತಿ ವರ್ಷನಾ ಈ ಗಡಗಡ ಡಗಡ ಗಡ ಗಡ ಗಡಗ ಸುರೇಂದ್ರ ಗಡಗಡ ಯಾಕೆ ಗಡಗಡ? ಹುಡುಗಿ ಜೊತೆ ತಾನೆ ಕತ್ತಿ ವರ್ಷ ಮಾಡ್ಬಿಡಿ. ಮೊದಲು ನಮ್ಮ ಅಪ್ಪ ಕತ್ತಿ ವರ್ಷ ಮಾಡಿದ್ರೆ ಆಗಲ್ವೇ? ಅದು ಹೇಗೆ ಸಾಧ್ಯ? ಯಾರು ಮದುವೆ ಆಗ್ಬೇಕು ಅಂತಿದಾರೋ ಅವರೇ ಕತ್ತಿ ವರ್ಷ ಮಾಡ್ಬೇಕು. ಏನು ಯೋಚನೆ ಮಾಡಬೇಡ, ನನ್ನ ಹತ್ರ ಒಂದು ಮಾತ್ರೆ ಇದೆ, ಅದು ತಿಂದ್ರೆ ಆನೆ ಬಲ ಬರುತ್ತೆ. ಮತ್ತೆ ಯಾಕ್ರಿ ಸುಮ್ಮನೆ ಇದ್ದೀರಾ? ಬೇಗ ಬಾಯಿಗೆ ಹಾಕ್ರಿ. ಹಾಗಾದ್ರೆ ನಾನು ಕತ್ತಿ ವರ್ಷಗೆ ರೆಡಿ. ನಾನು ರೆಡಿ. ಹಾಗಾದರೆ ನಡೆಯಲಿ ಕತ್ತಿ ವರಸೆ. ಎಂದಿರೆ ನಿಮ್ಮ ಶೌರ್ಯ ಸಾಹಸವನ್ನು ನಾನು ಮೆಚ್ಚಿದ್ದೇನೆ. ನನ್ನ ಮಗಳನ್ನು ನಿಮಗೆ ದಾರೆ ಎರೆದು ಕೊಡಲು ಸಿದ್ಧನಿದ್ದೇನೆ. ಮದುವೆ ಆಗಲೇ ಸೆಟ್ ಆಗಿ ಹೋಯ್ತಾ? ನನ್ನ ಮಗ ಶಾಲಿನಿ ಮದುವೆ ಆಗಲೇಬೇಕಾ? ಹೌದು, ನನ್ನ ಮಗಳನ್ನು ಯಾವ ಧೀರ ಕತ್ತಿ ವರಸೆಯಲ್ಲಿ ಸೋಲಿಸುತ್ತಾನೋ ಅವನಿಗೆ ಕೊಟ್ಟು ವಿವಾಹ ಮಾಡುವುದು ನಮ್ಮ ಸಂಪ್ರದಾಯ. ಒಂದು ವೇಳೆ ಇದಕ್ಕೆ ನಾವು ಒಪ್ಪಿಗೆ ಕೊಡಲಿಲ್ಲವೆಂದರೆ ಕತ್ತಿಯನ್ನು ಹಿಡಿದು ನಿಮ್ಮ ರುಂಡವನ್ನು ಚೆಂಡಾಡಿ ಬಿಡುತ್ತೇವೆ. ನೀವು ಹೇಳಿದಂತೆಯೇ ಆಗಲಿ. ಹೌದು, ನೀವು ಪಾಳ್ಯಗಾರ ವಂಶದವರು ಅನ್ನೋದಕ್ಕೆ ಏನಾದರೂ ದಾಖಲೆ ಇದೆಯೋ? ಬ್ರಿಟಿಷರ ಕಾಲದಲ್ಲಿ ಇತ್ತು, ಈಗ ಅದು ಮ್ಯೂಸಿಯಂ ಅಲ್ಲಿದೆ. ನಮ್ಮ ತಾತ, ಮುತ್ತಾತ, ಕೋಲು ತಾತ ಎಲ್ಲರೂ ಪಾಳೆಗಾರ ವಂಶಕ್ಕೆ ಸೇರಿದವರು ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ನಮ್ಮ ಹತ್ರ ಯಾವ ಪುರಾವೆನೂ ಇಲ್ಲ. ನಾನು ಹೇಳ್ತೀನಿ, ಇವರ ತಾತ, ಮುತ್ತಾತ, ಕೋಲ್ತಾತ ಯಾರು ಪಾಳೆಗಾರ ವಂಶದಲ್ಲಿ ಇದ್ರು. ಆ ಎಳೆನ ಇಟ್ಕೊಂಡು ಇವರು ನಾವು ಪಾಳೆಗಾರ ವಂಶದವರು ಅಂತ ಒಂದೊಂದು ಮನೆಗೆ ಹೋಗಿ 3 ಲಕ್ಷ ಕೊಟ್ಟು ಠಿಕಾಣಿ ಹೂಡಿ ಬಿಟ್ಟಿ ಊಟ ಮಾಡ್ತಾ ಇದ್ರು. 3 ಲಕ್ಷನ ವಾಪಸ್ ಕಿತ್ಕೊಂಡು ಹೋಗ್ತಾ ಇದ್ರು. ಇವರ ಅದೃಷ್ಟಕ್ಕೆ ಪುನರ್ಜನ್ಮದ ಹುಡುಗಿ ಗಂಟು ಬಿದ್ದಿದ್ದಾಳೆ. ಇದು ದೇವರು ಮಾಡಿಸಿರೋ ಜೋಡಿ. ಇವರನ್ನ ಬೇರ್ಪಡಿಸೋದಕ್ಕೆ ಯಾರಿಂದಾನು ಸಾಧ್ಯ ಇಲ್ಲ. ಹಾಗೇನಾದ್ರೂ ಬೇರ್ಪಡಿಸಿದ್ರೆ ರೌರವ ನರಕಕ್ಕೆ ಹೋಗ್ತೀರಾ. ಆಯ್ತಾಯ್ತು, ನನ್ನ ಮಗನ ಹಣೆಯಲ್ಲಿ ಏನು ಬರೆದಿದೆಯೋ ಹಾಗೆ ಆಗಲಿ. ನಾವು ಊರಿಗೆ ಹೋಗಿ ಮುಂದಿನ ತಿಂಗಳು ನಿಮಗೊಂದು ಪತ್ರವನ್ನು ಬರೆಯುತ್ತೇವೆ. ನಿಮ್ಮನ್ನು ಅಲ್ಲಿಗೆ ಕರೆಸಿಕೊಂಡು ಮದುವೆಯ ಏರ್ಪಾಟನ್ನು ಮಾಡುತ್ತೇವೆ. ಇದಕ್ಕೆ ಕನ್ನಡ ದೇವಿಯೇ ಸಾಕ್ಷಿ. ಹಾಗಾದ್ರೆ ಅಪ್ಪಾಜಿ ಬನ್ನಿ, ಬೇಗ ಬಟ್ಟೆನ ವಾಪಸ್ ಕೊಟ್ಬಿಡೋಣ. ಬಾಡಿಗೆ ಡಬಲ್ ಆಗ್ಬಿಟ್ರಿ ಕಷ್ಟ. ನಡೀರಿ, ಎಲ್ಲರೂ ಮದುವೆಗೆ ಬರುವಂತವರಾಗಿ. ಇನ್ನು ನೀವುಂಟು ಅವರುಂಟು, ಮಧ್ಯದಲ್ಲಿ ನಾವ್ಯಾಕೆ? ಇಲ್ಲಿಂದಾನೇ ಆಶೀರ್ವಾದ ಮಾಡ್ತೇವೆ. ಯಾಕೆ ಶೋಕರಾಗ? ಪೆನ್ಸಿಲ್ ಬೀಸಕ್ಕೆ ಉಳ್ಳಂಗೆ ಮದುವೆ ಆಗ್ತಾ ಇದೆ, ನನಗೆ ಮದುವೆ ಆಗ್ತಿಲ್ವೇ? ಈ ವಯಸ್ಸಿನಲ್ಲಿ ನಿನಗೆ ಮದುವೆ? ಅಯ್ಯೋ, ನನಗೇನು ವಯಸ್ಸಾಗಿದ್ದಾರೆ? ಆದ್ರೆ ನೀವು ಪದ್ದು